ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. 2024ರ ಅರ್ಧ ವರ್ಷ ಕಳೀತು. ಇಡೀ ಭಾರತದ ಎಲ್ಲಾ ಸಿನಿಮಾ ಇಂಡಸ್ಟ್ರಿಗಳನ್ನ ಲೆಕ್ಕಕ್ಕೆ ತಗೊಂಡ್ರೆ 300ಕ್ಕಿಂತ ಹೆಚ್ಚು ಸಿನಿಮಾಗಳು ಈ ಅರ್ಧ ವರ್ಷದಲ್ಲಿ ರಿಲೀಸ್ ಆಗಿವೆ. ಇದರಲ್ಲಿ ಕನ್ನಡ ಸೇರಿ ಇತರೆ ಭಾಷೆಗಳಲ್ಲಿ ಅಬ್ಬಬ್ಬಾ ಅಂದ್ರೆ ಒಂದು 15 ಸಿನಿಮಾ ಚೆನ್ನಾಗಿದ್ವು ಅಂತ ಅನಿಸ್ತು. ಆದ್ರೆ ಯಾವ ಸಿನಿಮಾ ಕೂಡ ಹೇಳುವಂತಹ ಕಿಕ್ ಕೊಡ್ಲಿಲ್ಲ ಅನ್ನೋದು ಮನಸ್ಸಲ್ಲಿತ್ತು. ಈ ಹೊತ್ತಲ್ಲಿ ನಾನು ನೋಡಿದ ಸಿನಿಮಾ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಸಿನಿಮಾ ಅಂದ್ರೆ ಹೀಗಿರಬೇಕು ಅಂತ ಅನ್ಸೋ ಮಟ್ಟಿಗೆ ಕಿಕ್ ಕೊಡ್ತಾ ಇದೆ. ಅದಕ್ಕೆ ಈ ವಾರ ಇದೇ ಸಿನಿಮಾನ ನಿಮಗೆ ರೆಕಮೆಂಡ್ ಮಾಡಬೇಕು ಅಂತ ಬಂದಿದ್ದೀನಿ. ಅಂದಹಾಗೆ ಈ ಸಿನಿಮಾ ಹೆಸರು ಮಹಾರಾಜ ಅಂತ. ಕನ್ಫ್ಯೂಸ್ ಆಗಬೇಡಿ, ಇದು ಹಿಂದಿಯ ಮಹಾರಾಜ ಅಲ್ಲ, ತಮಿಳು ಸಿನಿಮಾ. ಅಪಾರ ಅಭಿಮಾನಿಗಳನ್ನ ಹೊಂದಿರೋ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್ ಅಂತ ಕರೆಸಿಕೊಳ್ಳೋ ವಿಜಯ್ ಸೇತುಪತಿ ನಟನೆಯ ಮಹಾರಾಜ. ವಿಜಯ್ ಸೇತುಪತಿ ಸಿನಿಮಾ ಆದ್ಮೇಲೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಅದಕ್ಕೆ ತಕ್ಕಂತೆ ಅವರ ಸಿನಿಮಾ ಸ್ಕ್ರಿಪ್ಟ್ ಸೆಲೆಕ್ಷನ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಅದರಲ್ಲೂ ಇದು ಅವರ 50ನೇ ಸಿನಿಮಾ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ದೊಡ್ಡ ಲೆವೆಲ್ನಲ್ಲೇ ಇತ್ತು. ಆ ದೊಡ್ಡ ನಿರೀಕ್ಷೆಗಳನ್ನ ರೀಚ್ ಆಗೋದ್ರಲ್ಲಿ ಈ ಸಿನಿಮಾ ಗೆದ್ದಿದೆ ಅನ್ನೋದು ನನ್ನ ಅನಿಸಿಕೆ. ಈ ಸಿನಿಮಾ ಬಗ್ಗೆ ಯಾಕೆ ಇಷ್ಟೆಲ್ಲ ಹೊಗಳ್ತಾ ಇದ್ದೀನಿ ಅನ್ನೋದನ್ನ ಹೇಳೋಕ್ ಮುಂಚೆ ಇದರ ಸ್ಟೋರಿ ಲೈನ್ ಏನು ಅನ್ನೋದನ್ನ ಒಂದ್ಸಲ ಹೇಳ್ಬಿಡ್ತೀನಿ. ಮಹಾರಾಜ ಅನ್ನೋ ಕ್ಯಾರೆಕ್ಟರ್ ಸುತ್ತ ಈ ಸಿನಿಮಾ ಸುತ್ತೋದ್ರಿಂದ ಮಹಾರಾಜ ಅನ್ನೋ ಟೈಟಲ್ ಇಟ್ಟಿರೋದು ಸೂಟ್ ಆಗಿದೆ ಅನ್ಸುತ್ತೆ. ಅಂದಹಾಗೆ ಈ ಮಹಾರಾಜ ಒಬ್ಬ ಬಾರ್ಬರ್. ತನ್ನದೇ ಒಂದು ಸಲೂನ್ನಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಸಿನಿಮಾ ಆರಂಭದಲ್ಲಿ ಕೆಲ ನಿಮಿಷಗಳ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಅದರಲ್ಲಿ ಈ ಮಹಾರಾಜ ಯುವಕನಾಗಿರ್ತಾನೆ. ಹೆಂಡತಿ, ಪುಟ್ಟ ಮಗು. ಮಗುವಿಗೆ ಗೊಂಬೆ ತರೋ ಹೊತ್ತಲ್ಲಿ ಮನೆಯೊಳಗೆ ಲಾರಿ ನುಗ್ಗಿ ಇಡೀ ಮನೆ ಧ್ವಂಸ ಆಗುತ್ತೆ. ಅದೃಷ್ಟವಶಾತ್ ಒಂದು ಕಬ್ಬಿಣದ ಡಸ್ಟ್ಬಿನ್ ಮಗುವಿನ ಮೇಲೆ ರಕ್ಷಾ ಕವಚದಂತೆ ಬೀಳೋದ್ರಿಂದ ಆ ಮಗುವಿನ ಜೀವ ಉಳಿಯುತ್ತೆ. ನಂತರ ಸೀನ್ ಕಟ್ ಆದ್ರೆ ಪ್ರೆಸೆಂಟ್ ಸಿಚುವೇಶನ್. ಆ ಮಗು ದೊಡ್ಡವಳಾಗಿ ಹೇಗಲೆತ್ತರಕ್ಕೆ ಬೆಳೆದಿರ್ತಾಳೆ. ದೇವರ ಫೋಟೋಗಳ ಜೊತೆಗೆ ಮಹಾರಾಜನ ಹೆಂಡತಿ ಫೋಟೋ ಕೆಳಗಡೆ ಮಗುವಿನ ಜೀವ ಉಳಿಸಿದ ಆ ಡಸ್ಟ್ಬಿನ್ಗೂ ಕೂಡ ನಿತ್ಯ ಪೂಜೆ ಮಾಡಿ ಕೈ ಮುಗಿಯೋದು ಅಪ್ಪ ಮಕ್ಕಳಿಬ್ಬರ ದೈನಂದಿನ ಚಟುವಟಿಕೆ. ಅಂದಹಾಗೆ ಆ ಡಸ್ಟ್ಬಿನ್ ಹೆಸರು ಲಕ್ಷ್ಮಿ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರೋ ಈ ಮಹಾರಾಜ ಮಗಳನ್ನ ಯಾವ ಲೆವೆಲ್ಗೆ ಪ್ರೀತಿಸ್ತಾನೆ ಅಂತ ತೋರಿಸೋದಕ್ಕೆ ಒಂದು ಶಾಲೆಯ ಸೀನ್ ಬರುತ್ತೆ. ಅಲ್ಲಿ ಆತ ಯಾರ ಮೇಲೆ ಕೈ ಮಾಡದೇ ಇದ್ರೂ ಭಯ ಹುಟ್ಟಿಸ್ತಾನೆ ಅನ್ನೋದನ್ನ ಸಖತ್ತಾಗಿ ತೋರಿಸ್ತಾರೆ. ಬಳಿಕ ಮಗಳು ಸ್ಪೋರ್ಟ್ಸ್ ಸಲುವಾಗಿ ಬೇರೆ ಊರಿಗೆ ಕ್ಯಾಂಪ್ಗೆ ಹೋಗ್ತಾಳೆ. ಅಲ್ಲಿಂದ ಈ ಕತೆ ಮೇನ್ ಟ್ರ್ಯಾಕ್ಗೆ ಬರುತ್ತೆ. ಮಗಳು ಅತ್ತ ಹೋಗ್ತಾ ಇದ್ದ ಹಾಗೆ ಮನೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ಮನೆಯೊಳಗೆ ಎಲ್ಲಾ ಚೆಲ್ಲಾಪಿಲಿ, ಮಹಾರಾಜನ ಮೇಲೆ ಹಲ್ಲೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಲಕ್ಷ್ಮಿ ನಾಪತ್ತೆ. ಅಪ್ಪ ಮಗಳು ಇಬ್ಬರು ದೇವರು ಅಂತ ಪೂಜಿಸೋ ಲಕ್ಷ್ಮಿ ಇಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನು. ಮಗಳು ಮನೆಗೆ ವಾಪಸ್ ಬರೋದ್ರೊಳಗೆ ಲಕ್ಷ್ಮಿಯನ್ನ ಮನೆಗೆ ತರಲೇಬೇಕು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಲಕ್ಷ್ಮಿ ಕಾಣಿಸ್ತಾ ಇಲ್ಲ ಅಂತ ದೂರು ಕೊಡ್ತಾನೆ. ಲಕ್ಷ್ಮಿ ಅಂದ್ರೆ ಹೆಂಡ್ತಿನ ಅಂತ ಕೇಳಿದ್ರೆ ಅಲ್ಲ, ದುಡ್ಡ ಅಂತ ಕೇಳಿದ್ರೆ ಅಲ್ಲ, ಒಡವೆನ ಅಂತ ಕೇಳಿದ್ರೆ ಅಲ್ಲ, ಬೆಲೆ ಬಾಳೋ ವಸ್ತುನ ಅಂತ ಕೇಳಿದ್ರೆ ಅದು ಕೂಡ ಅಲ್ಲ. ಹಾಗಿದ್ರೆ ಲಕ್ಷ್ಮಿ ಏನು ಅಂತ ಕೇಳಿದಾಗ ಮಹಾರಾಜ ಫೋಟೋ ತೋರಿಸ್ತಾನೆ. ಕಸದ ಬುಟ್ಟಿ ನೋಡಿ ಪೊಲೀಸರು ಟೆನ್ಷನ್ ಆಗ್ತಾರೆ. ಮನ ಬಂದಂತೆ ಹೊಡಿತಾರೆ. ಈ ವೇಳೆ ಪೊಲೀಸ್ ಸ್ಟೇಷನ್ ಮುರಿದು ಬೀಳುತ್ತೆ. ಮಹಾರಾಜ ಮಾತ್ರ ಅಲ್ಲೇ ಇರ್ತಾನೆ. ಹಿರಿಯ ಅಧಿಕಾರಿಗಳು ಬಂದಾಗ್ಲೂ ಅದೇ ಕಥೆಯನ್ನ ಹೇಳ್ತಾನೆ. ಅವರು ಕನ್ಫ್ಯೂಸ್ ಆಗ್ತಾರೆ. ನಿಮ್ಮ ಕೈಲಿ ಆಗದೇ ಇದ್ರೆ CBIಗೆ ಕೇಸ್ ಒಪ್ಪಿಸಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸಿಟ್ಟಿಗೇಳೋ ಪೊಲೀಸರು ಹೊಡೆದು ಓಡಿಸ್ತಾರೆ. ಆದ್ರೆ ಮಹಾರಾಜ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಈ ಬಾರಿ ಮಹಾರಾಜ ಹೇಳೋದು ಲಕ್ಷ್ಮಿಯನ್ನ ಹುಡುಕಿ ಕೊಟ್ರೆ ಲಕ್ಷ ಹಣ ಕೊಡ್ತೀನಿ ಅಂತ. ಸಾಲದಕ್ಕೆ ಒಂದಷ್ಟು ಹಣವನ್ನು ಕೊಡ್ತಾನೆ. ಪೊಲೀಸರು ಕನ್ಫ್ಯೂಸ್ ಆದ್ರೂ ಹಣ ಸಿಗುತ್ತೆ ಅಂತ ತನಿಖೆಗೆ ಮುಂದಾಗ್ತಾರೆ. ಒಂದು ಕಡೆ ಈ ಲಕ್ಷ್ಮಿ ಕೇಸ್ ನಡೀತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ದರೋಡೆ ಸ್ಟೋರಿ ಕೂಡ ನಡೀತಾ ಇರುತ್ತೆ. ಈ ಮಧ್ಯೆ ಇಂಟರ್ವಲ್ ಹೊತ್ತಲ್ಲಿ ಮಹಾರಾಜ ಒಬ್ಬನನ್ನ ಬರ್ಬರವಾಗಿ ಕೊಲೆ ಮಾಡ್ತಾನೆ. ಆಗ್ಲೇ ಗೊತ್ತಾಗೋದು ಈ ಕಸದ ಬುಟ್ಟಿ ಹಿಂದೆ ದೊಡ್ಡದೇನೋ ಕಹಾನಿ ಇದೆ ಅಂತ. ಇದೆಲ್ಲ ಒಂದಕ್ಕೊಂದು ಹೇಗೆ ಲಿಂಕ್ ಆಗುತ್ತೆ ಅನ್ನೋದು ಸೆಕೆಂಡ್ ಹಾಫ್ ನಲ್ಲಿ ನಡೀತಾ ಹೋಗುತ್ತೆ. ಇತ್ತ ಲಕ್ಷ್ಮಿಯನ್ನ ಹುಡುಕೋದ್ರಲ್ಲಿ ಸೋಲೋ ಪೊಲೀಸರು ಕೊನೆಗೆ ಅದೇ ರೀತಿಯ ಒಂದು ಕಸದ ಬುಟ್ಟಿ ರೆಡಿ ಮಾಡಿಸಿ ಮಹಾರಾಜನ ಬಳಿ ಹಣ ಪೀಕ್ಬೇಕು ಅಂತ ಮುಂದಾಗ್ತಾರೆ. ಈ ಮಧ್ಯೆ ಆ ನಟೋರಿಯಸ್ ದರೋಡೆ ಟೀಮ್ಗೂ ಆ ಲಕ್ಷ್ಮಿ ಕೇಸ್ಗೂ ಲಿಂಕ್ ಇದೆ ಅನ್ನೋದಕ್ಕೆ ಸಾಕಷ್ಟು ಸೀನ್ಗಳು ಸಾಕ್ಷಿ ಆಗ್ತಾ ಹೋಗುತ್ತೆ. ಕೊನೆಗೆ ಲಕ್ಷ್ಮಿ ರೀತಿಯದೇ ಒಂದು ಕಬ್ಬಿಣದ ಕಸದ ಬುಟ್ಟಿ ರೆಡಿ ಮಾಡಿಸೋದ್ರಲ್ಲಿ ಪೊಲೀಸರು ಸಕ್ಸಸ್ ಆಗ್ತಾರೆ. ಈಗ ಅದನ್ನ ಮಹಾರಾಜನಿಗೆ ನೀಡಬೇಕು. ಯಾರು ಕದ್ದಿದ್ದು ಅಂತ ಕೇಳಿದ್ರೆ ಅದಕ್ಕೆ ಒಬ್ಬ ಕಳ್ಳನನ್ನ ರೆಡಿ ಮಾಡಬೇಕು. ಕಸದ ಬುಟ್ಟಿ ಕದ್ದೆ ಅಂತ ಯಾವ ಕಳ್ಳನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಕೊನೆಗೆ ಒಬ್ಬ ಪೊಲೀಸ್ನನ್ನೇ ಕಳ್ಳ ಅಂತ ರೆಡಿ ಮಾಡಿ ನಂಬಿಸೋದಕ್ಕೆ ಮುಂದಾಗುತ್ತೆ ಪೊಲೀಸ್ ಟೀಮ್. ಈಗ ಹೇಗೆ ಕದ್ದೆ ಅಂತ ಹೇಳೋದಕ್ಕೆ ಕ್ರೈಮ್ ಸೀನ್ ಬೇಕಲ್ವಾ. ಮತ್ತೆ ಮಹಾರಾಜನ ಬಳಿ ಅವತ್ತು ಏನಾಯ್ತು ಅಂತ ಕೇಳಿಸ್ತಾರೆ. ಇಲ್ಲಿಂದ ಮುಂದಿನ 44 ನಿಮಿಷಗಳು ಅತ್ತಿತ್ತ ಕದಲಿಸದಂತೆ ನೋಡಿಸ್ಕೊಂಡು ಹೋಗುತ್ತೆ. ಇದನ್ನ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ಈವರೆಗೆ ನೀವು ನೋಡಿದ ಕಥೆಯೆಲ್ಲ ಇನ್ಮುಂದೆ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ.
ಲಕ್ಷ್ಮಿಯನ್ನ ಕದ್ದಿದ್ಯಾರು, ಆ ದರೋಡೆ ಗ್ಯಾಂಗ್ ಯಾವುದು, ಇವರಿಗೂ ಲಕ್ಷ್ಮಿಗೂ ಏನ್ ಸಂಬಂಧ, ಕ್ಯಾಂಪ್ಗೆ ಹೋದ ಮಗಳು ಏನಾದ್ಲು, ಇದೆಲ್ಲವೂ ಕಂಪ್ಲೀಟ್ ಥ್ರಿಲ್ಲಿಂಗ್. ಕ್ಲೈಮ್ಯಾಕ್ಸ್ ನಲ್ಲೂ ಕೂಡ ದೊಡ್ಡ ಟ್ವಿಸ್ಟ್ ಇರುತ್ತೆ. ಅಂದಹಾಗೆ ಈ ಸಿನಿಮಾ OTTಗೆ ಬಂದ ದಿನದಿಂದಲೂ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಾ ಇದೆ. ಎಲ್ಲರೂ ನೋಡಿ ನೋಡಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಈ ಲೆವೆಲ್ಗೆ ಜನ ಫಿದಾ ಆಗೋದಕ್ಕೆ ಮುಖ್ಯ ಕಾರಣ ಈ ಸಿನಿಮಾ ಸ್ಟೋರಿ. ಸ್ಕ್ರಿಪ್ಟ್ ಎಷ್ಟು ಅಚ್ಚುಕಟ್ಟಾಗಿದೆ ಅಂದ್ರೆ ಆರಂಭದಿಂದ ಕೊನೆ ತನಕ ಯಾವುದೇ ಒಂದು ಲಿಂಕ್ ಕೂಡ ಮಿಸ್ ಆಗೋದಿಲ್ಲ, ಯಾವುದೂ ಕೂಡ ಅನವಶ್ಯಕ ಅನಿಸೋದಿಲ್ಲ. ಒಂದು ಕಡೆ ಸಸ್ಪೆನ್ಸ್, ಇನ್ನೊಂದು ಕಡೆ ಕಾಮಿಡಿ, ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ ನೀಟಾಗಿ ಸಾಕ್ತಾ ಇರುತ್ತೆ. ಒಂದು ಸಿನಿಮಾಗೆ ಒಳ್ಳೆ ಸ್ಕ್ರಿಪ್ಟ್ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಸಿನಿಮಾ ಕೂಡ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಇನ್ನು ಸ್ಕ್ರೀನ್ ಪ್ಲೇ ಕೂಡ ಅಷ್ಟೇ ಸೂಪರ್. ಸಸ್ಪೆನ್ಸ್ ಸಿನಿಮಾಗಳಲ್ಲಿ ಸ್ಕ್ರೀನ್ ಪ್ಲೇ ಎಡವಟ್ಟಾದ್ರೆ ಇಡೀ ಸಿನಿಮಾ ಹಾಳಾಗುತ್ತೆ. ಇಲ್ಲಿ ಬರೋ ಒಂದೊಂದು ಸೀನ್ ಕೂಡ ನಿಮಗೆ ಕುತೂಹಲವನ್ನ ಹೆಚ್ಚಿಸ್ತಾ ಹೋಗುತ್ತೆ ಹೊರತು ಯಾವುದು ಅನವಶ್ಯಕ ಅಂತ ಅನ್ಸೋದಿಲ್ಲ. ಇನ್ನು ಇತ್ತೀಚೆಗಿನ ಯಾವುದೇ ಸಕ್ಸಸ್ಫುಲ್ ಸಿನಿಮಾ ತೆಗೆದುಕೊಂಡ್ರು ಅಲ್ಲಿ BGMಗಳು ಅದ್ದೂರಿಯಾಗಿ ಇರಲೇಬೇಕು. ಇಲ್ಲೂ ಕೂಡ ಪ್ರತಿ ಸೀನ್ನ ತೂಕ ಹೆಚ್ಚಿಸೋದು BGM. ಇನ್ನು ಈ ಸಿನಿಮಾ ರೆಡ್ ಥೀಮ್ ನಲ್ಲಿದೆ ಅನ್ನೋದು ಆರಂಭದಿಂದಲೇ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕಂತ BGMಗಳು ಬರೋದು ಚಿತ್ರವನ್ನ ಇನ್ನಷ್ಟು ಗಟ್ಟಿ ಮಾಡ್ತಾ ಹೋಗುತ್ತೆ. ಅದರಲ್ಲೂ ಇನ್ನೋಸೆಂಟ್ ಇಮೇಜ್ ಮೇಂಟೈನ್ ಮಾಡ್ತಾ ಇದ್ದ ಮಹಾರಾಜ ಒಂದೇ ಸಲ ಬರ್ಬರ ಹತ್ಯೆ ಮಾಡೋ ಹೊತ್ತಲ್ಲಿ ಆ ಸೀನ್ ಎಲ್ಲ ಆಯಾಮದಲ್ಲೂ ಅದ್ದೂರಿಯಾಗಿದ್ದು ಮೈ ರೋಮಾಂಚನಗೊಳಿಸುತ್ತೆ. ಇನ್ನು ಸಿನಿಮಾಟೋಗ್ರಫಿ ಕೂಡ ಅಷ್ಟೇ ಸೂಪರ್ ಆಗಿದೆ. ಹಳೆಯ ಮನೆ, ಹಳೆಯ ಸಲೂನ್, ಹಳ್ಳಿಯೂ ಅಲ್ಲ ಸಿಟಿಯೂ ಅಲ್ಲದಂತ ಊರು, ಇವೆಲ್ಲವನ್ನ ಅದ್ಭುತವಾಗಿ ಸೆರೆ ಹಿಡಿಯಲಾಗಿದ್ದು ನಮ್ಮ ಮನೆ ಪಕ್ಕದಲ್ಲೇ ಈ ಕತೆ ನಡೆದಿದ್ದೇನೋ ಅನ್ಸೋ ಹಾಗಿದೆ. ಇನ್ನು ಈ ಸಿನಿಮಾದ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ವಿಜಯ್ ಸೇತುಪತಿ ಹಾಗೂ ವಿಲನ್ ಅನುರಾಗ್ ಕಶ್ಯಪ್. ಚಿತ್ರದಲ್ಲಿ ಇವರಿಬ್ಬರ ಮಧ್ಯೆ ಇರೋ ಲಿಂಕ್ ಏನು ಅನ್ನೋದು ಗೊತ್ತಾಗೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಆದ್ರೆ ಇಬ್ಬರು ಕೂಡ ಆಕ್ಟಿಂಗ್ ನಲ್ಲಿ ಅಬ್ಬರಿಸ್ತಾರೆ. ಒಬ್ಬ ದೊಡ್ಡ ಸ್ಟಾರ್ ನಟ ಆಗಿದ್ರೂ ಆರಂಭದಿಂದ ಕೊನೆ ತನಕ ಸೇತುಪತಿಗೆ ಯಾವುದೇ ಒಂದು ಬಿಲ್ಡಪ್ ಇಲ್ಲ. ಒಬ್ಬ ಸಾಧಾರಣ ಕ್ಷೌರಿಕ ಹೇಗಿರ್ತಾನೋ ಹಾಗೆ ಆ ಪಾತ್ರದಲ್ಲಿ ಜೀವಿಸಿದ್ದಾರೆ ವಿಜಯ್ ಸೇತುಪತಿ. ಅದಕ್ಕೆ ಅಡಿಷನಲ್ ಜವಾಬ್ದಾರಿ ಅನ್ನೋ ಹಾಗೆ ಹೆಗಲೆತ್ತರ ಬೆಳೆದ ಮಗಳ ತಂದೆ ಮನಸ್ಥಿತಿ ಹೇಗಿರುತ್ತೆ, ಆತ ಏನೆಲ್ಲ ಯೋಚಿಸ್ತಾನೆ, ಮಗಳಿಗಾಗಿ ಏನೆಲ್ಲ ಮಾಡ್ತಾನೆ ಅನ್ನೋದನ್ನು ಕೂಡ ವ್ಯಕ್ತಪಡಿಸುವಲ್ಲಿ ವಿಜಯ್ ಸೇತುಪತಿ ಗೆಲ್ತಾ ಹೋಗ್ತಾರೆ. ಇನ್ನು ಅನುರಾಗ್ ಕಶ್ಯಪ್ ಹಿಂದಿಯಲ್ಲಿ ಹೆಸರಾಂತ ನಿರ್ದೇಶಕ ಅನ್ನೋ ಇಮೇಜ್ ಇದ್ರೂ ಆಕ್ಟಿಂಗ್ ನಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಅನುರಾಗ್ ಸಿನಿಮಾದಿಂದ ಸಿನಿಮಾಗೆ ಪ್ರೂವ್ ಮಾಡ್ತಾ ಇದ್ದಾರೆ. ಇಲ್ಲಿ ಅನುರಾಗ್ಗೆ 2 ಶೇಡ್ ಇದೆ. ಒಂದು ಫ್ಯಾಮಿಲಿ ಮ್ಯಾನ್, ಇನ್ನೊಂದು ನಟೋರಿಯಸ್ ವಿಲ್ಲನ್. ಎರಡನ್ನೂ ಕೂಡ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅನುರಾಗ್ ಕಶ್ಯಪ್ ಕಣ್ಣಲ್ಲೇ ಒಂದು ಮ್ಯಾಜಿಕ್ ಇದೆ ಅನ್ನೋದು ಈ ಸಿನಿಮಾದಲ್ಲಿ ಪಕ್ಕಾ ಗೊತ್ತಾಗುತ್ತೆ. ಇನ್ನು ಉಳಿದಂತೆ ಮಹಾರಾಜನ ಮಗಳು ಜ್ಯೋತಿ ಪಾತ್ರ ಕೂಡ ಸೂಪರ್ ಆಗಿದೆ. ನಟಿ ಮಮತಾ ಮೋಹನ್ ದಾಸ್ಗೆ ಹೆಚ್ಚಿಗೆ ಸ್ಕ್ರೀನ್ ಪ್ರೆಸೆನ್ಸ್ ಇರದೇ ಇದ್ರೂ ಕೊಟ್ಟ ಪಾತ್ರವನ್ನ ನೀಟಾಗಿ ಮಾಡಿದ್ದಾರೆ. ಉಳಿದಂತೆ ಪೊಲೀಸ್ ಟೀಮ್ ನಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳು ಕೂಡ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಅಂದಹಾಗೆ ಮಹಾರಾಜ OTTಗೆ ಬಂದ ನಂತರ ಪ್ರೇಕ್ಷಕರಿಂದ ಜೈಕಾರ ಹಾಕಿಸ್ಕೊಳ್ತಾ ಇರೋ ಸಿನಿಮಾ ಅಲ್ಲ. 20 ಕೋಟಿ ಬಜೆಟ್ ನಲ್ಲಿ ರೆಡಿಯಾದ ಈ ಸಿನಿಮಾ ಥಿಯೇಟ್ರಿಕಲ್ ರನ್ ನಲ್ಲೇ 108 ಕೋಟಿ ಗಳಿಸಿ ಕಮರ್ಷಿಯಲ್ ಸಕ್ಸಸ್ ಎನಿಸಿಕೊಂಡಿತ್ತು. ಇನ್ನೂ ಯಾರಾದ್ರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ನೆಟ್ಫ್ಲಿಕ್ಸ್ ನಲ್ಲಿದೆ, ತಪ್ಪದೇ ನೋಡಿ. 100% ವರ್ತ್ ವಾಚಿಂಗ್. ಆಲ್ರೆಡಿ ಯಾರಾದ್ರೂ ಈ ಸಿನಿಮಾ ನೋಡಿದ್ರೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.